ಸರ್ 3 ವರ್ಷ ಆಯಿತು ಸರ್. ಆಂಜನೇಯನ ಗದೆ ಬಗ್ಗೆ ಕತೆ ಸರ್. ಆಂಜನೇಯನ ಗದೆ ಬಗ್ಗೆ ಕತೆ. ಪುರಾಣದಲ್ಲೇ ಇದೆ ಸರ್. ಹಾಂ ಸರ್, ಗದೆ ಮೇಲೆ ನೋಡ್ಕೊಂಡು ಅದೇ ಸರ್. ಅದು ಎಂಟ್ರಿ ಕೊಟ್ಬಿಟ್ರೆ ಇದಿರಲ್ಲ. ಹಾಂ ಮಾಡಿದ್ದೀನಿ ಸರ್. ಬೇಸಿಕಲ್ ಬಗ್ಗೆ ನಾನು ಎಡಿಟರ್ ಆಗಿದ್ದೆ ಮುಂಚೆ. ಹಾಂ. ಅಲ್ಲ ಓಕೆ ಅಲ್ಲ, ಗದೆ ಮೇಲೆ ಮತ್ತು ಊರಿನ ಸುತ್ತಮುತ್ತ ಊರಲ್ಲಿ ಏನು ನಡೆಯುತ್ತೆ, ಗದೆಗೆ ಏನು ಪ್ರಾಮುಖ್ಯತೆ ಇರುತ್ತೆ ಅದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ರಾಮನ ಬಗ್ಗೆ ಮತ್ತು ಆಂಜನೇಯನ ಬಗ್ಗೆ. ಸರ್ ಹೊಸಪೇಟೆಯಲ್ಲಿ ಮಾಡಿದ್ದೀವಿ, ಬೆಂಗಳೂರು, ಚಿತ್ರದುರ್ಗ, ಸಿಂಧನೂರು, ಬೆಂಗಳೂರು ಸುತ್ತಮುತ್ತ ಮಾಡಿದ್ವಿ. ಹೌದು ಸರ್. ಸರ್ ಇಟ್ರಾಗೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಅದೇ ಸರ್, ದೇವಸ್ಥಾನದಲ್ಲಿ ಅದೇ ಯಾರೋ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ, ಅದನ್ನು ಸೇವ್ ಮಾಡಬೇಕಾಗ್ತದೆ. ಸರ್ ಟೆಕ್ನಿಷಿಯನ್ ಕಾರ್ತಿಕ್ ವೆಂಕಟೇಶ್ 3 ಸಾಂಗ್ ಮಾಡಿದ್ದಾರೆ. ಪ್ರಸನ್ನ ಭೋಸೆಟ್ಟ ರನ್ ಮಾಡಿದ್ದಾರೆ. ಜಾರ್ಜ್ ಥಾಮಸ್ ಅಂತ 1 ಸಾಂಗ್ ಅವ್ರು ಮಾಡಿದ್ದಾರೆ. ಮತ್ತು ಎಡಿಟ್ರ್ ಪೂಜಾ ಸಿ ಅಂತ ಮಾಡಿದ್ದಾರೆ. ಸರ್ ಇಲ್ಲ ಸರ್, ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ನಾಯಕ ಮಾಡ್ಕೊಂಡಿದ್ದೆ. ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್. ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸರ್. ಸೆನ್ಸರ್ ಆಗಿದೆ, ರಿಲೀಸ್ ಹತ್ರ ಕೇಳಬೇಕು ಸರ್. ಎಲ್ಲ ರೆಡಿ ಇದೆ, ಡೇಟ್ ಅನ್ನು ಫಿಕ್ಸ್ ಮಾಡಿಲ್ಲ ಸರ್. ನಮಸ್ಕಾರ ಸರ್. ನಾವು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ವಿ. ಬಸವರಾಜ್ ಬಸಂತ್ರಿ, ನೆಗೆಟಿವ್ ಕೊಪ್ಪಳ ಸರ್. ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡಬೇಕಂತೇಳಿ, ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ, ಕನ್ನಡ ನಾಡಿಗೆ ಹೆಮ್ಮೆ ತರಬೇಕಂತೇಳಿ ಮಾಡಿದ್ದೀವಿ ಸರ್. ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ, ನಮ್ಮ ಬ್ರದರ್ ಅವ್ರು ಮಾಡಿದ್ದಾರೆ. ಹಂಗೇನಿಲ್ಲ ಸರ್, ಕಲಾವಿದರಿಗೋಸ್ಕರ ಮಾಡಿದ್ದೀನಿ ಸರ್. ರಿಲೀಸ್ ಪ್ಲಾನ್ ಇದೇ ತಿಂಗಳು ಮಾಡ್ಬೇಕಂತೇಳಿ ಮಾಡಿದ್ದೀವಿ ಸರ್. ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಮಾತಾಡ್ತೀವಿ ಸರ್. ನಮಸ್ತೆ, ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂಥ ಹಿರಿಯರಿಗೆಲ್ಲರ ಆಹ್ವಾನ ಕೊಡ್ತಾ, ಜೈ ಗದಕೇಸರಿ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ. ಈಶ್ವರಪ್ಪ ಮತ್ತು ತಿಪ್ಪೇಸ್ವಾಮಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು. ಈ ಫಿಲಿಮ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಪ್ರಥಮವಾಗಿ ನಾವು ದರ್ಪಣ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದಂಥ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಂತರ ಅವಿನಾಶ್ ಸರ್ ಮತ್ತು ಹಂಗೇನೆ ನಮ್ಮ ಪ್ರಶಾಂತ್ ಸಿದ್ದಿ, ತುಂಬ ಹಿರಿಯ ನಾಯಕರು ಈ ಫಿಲಿಮಲ್ಲಿ, ಹಿರಿಯ ನಟರು ಈ ಫಿಲಿಮಲ್ಲಿ ನಟಿಸಿದ್ದಾರೆ. ಇದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ. ಶ್ಯಾಮ್ ಸರ್ ಮಾಡಿದ್ರು. ನಮ್ಮ ಸ್ಟುಡಿಯೋದಲ್ಲಿ ಒಂದು 25-30 ಫಿಲ್ಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು DI ಮಾಡಿದ್ದಾರೆ. ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್. ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬ ಫಿಲ್ಮ್ಗೆ ಒಂದು 20 ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ. ಕುಮಾರ್ ಸರ್, ಯತೀಶ್ ಕುಮಾರ್ ಅವ್ರ ಮಾತ್ರ ಬರಲ್ಲ. ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು. DTS, DI, ಸೌಂಡ್ ಎಫೆಕ್ಟ್ಸ್, ಎಡಿಟಿಂಗ್ ಅನ್ನೋ ಡಬ್ಬಿಂಗ್ 5 ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಬಂದಿದ್ದಾರೆ. ತುಂಬ ಫಿಲ್ಮ್ಗೆ ದೊಡ್ಡ ಫಿಲ್ಮೆಲ್ಲ ಮಾಡಿದ್ದಾರೆ. ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಮಾಯಕ ಅಲ್ಲ, ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆಯ ಥೀಮ್ ಇದು, ಒನ್ಲೈನ್ ಥೀಮ್. ಸೊ ಫಿಲಿಮ್ ಸ್ಟೋರಿ ನಾನು ಹೇಳ್ಬಾರ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಬಟ್ ಆದ್ರೂ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ. ಸೊ ಒಬ್ಬ ವಿಲೇಜಿಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು, ಒಂದು ಅಮೂಲ್ಯವಾದ ವಸ್ತು ಕಳ್ತಾನೆ ಆದಾಗ ಯಾವ ರೀತಿ ಅವನದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲಿಮ್ನ ಸಾರಾಂಶ, ಆನ್ಲೈನ್ ಸ್ಟೋರಿ. ಫಿಲಿಮಲ್ಲಿ 5 ಹಾಡುಗಳಿವೆ. ನಾನು 3 ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ. ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಂಯೋಜನೆ ಮಾಡಿದ್ದೀನಿ. ಇದು ನನ್ನ 58ನೇ ಸೆನ್ಸರ್ ಆಗಿರೋ ಫಿಲಿಮ್. 2 ಫಿಲ್ಮ್ಗಳಿಗೆ 2 ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಚೇಟರ್ ಮತ್ತು ಇನ್ನೊಬ್ಬರು ಮಾಡಿದ್ದಾರೆ, ಥಾಮಸ್ ಅವರು. ಇಂಡಿಯಾದಲ್ಲಿ ನಂಬರ್ 1 ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು. ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದರೆ KS ಚಿತ್ರಾನೇ ಆಗಿರಬೇಕು. ಯಾಕಂದರೆ ಆಶಾ ಭೋನ್ಸ್ಲೆ ಮತ್ತು ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯಾ ಘೋಷಾಲ್ ಇದ್ರೂ ಚಿತ್ರಮ್ಮನ್ಗೆ ಈಕ್ವಲೆಂಟ್ ಆಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ KS ಚಿತ್ರ ಅವರು ನನ್ನ ಹಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು.
SPB ಅವ್ರ ಕೈ ಹಾಡ್ಸೋಕ್ಕಾಗಲಿಲ್ಲ. ಆದರೆ KS ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲ್ಮಲ್ಲಿ ಹಾಡಿಸಿದ್ದೀವಿ ನಾವು. ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ, ಆ ರಾಗದ ಹೆಸರು ರೀತಿ ಗೌಳ ಅಂತ, ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. KS ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ. ಆ ಸಾಂಗ್ನ ನೀವು ಆಡಿಯೋಲ್ಲಿ ನೋಡ್ಬೋದು ನಾವು ನಂತರ. ಇನ್ನೊಂದು ಬೆಬ್ಬಿ ಸಾಂಗ್ನ ಚೇತನ್ ನಾಯಕ್, ನಮ್ಮ ಸಲಾಂ ರಾಕಿ ಬಾಯ್ ಹಾಡಿದ್ರಲ್ಲ, ಆ ಚೇತನ್ ನಾಯಕ್ ಮತ್ತು ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. 3ನೇ ಹಾಡಿನ ವೆಸ್ಟರ್ನ್ ವೋಕಲ್ಸಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇದು ಮ್ಯೂಸಿಕಲಿ ತುಂಬ ಡಾಮಿನೆಂಟ್ ಫಿಲ್ಮ್, ಇದು ಚೆನ್ನಾಗಿ ಬಂದಿದೆ. ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳಕ್ಕಾಯ್ತು. ಅವ್ರು ನೋಡೋಕ್ಕೆ ಆಗಿಲ್ಲ, ಇವತ್ತೇ ನೋಡ್ತಾ ಇರೋದು ಅವ್ರು. ನಾನು ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವರೊಬ್ಬ. ಆಮೇಲೆ ನಮ್ಮ ಈಶ್ವರಪ್ಪ ಸರೇ ಪ್ರೊಡಕ್ಷನಲ್ಲಿ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಸರ್ ಅವ್ರು ಮಾಡ್ರೆ ಅವ್ರ ಬೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಯಾಕೆ ಅಂತಿದ್ದಾರೆ ಕೆಳಗೆ ಮೇಲೆ ಬನ್ನಿ ಸರ್. ಅವರು ಈ ಫಿಲ್ಮ್ನ ಬಾಧ್ಯತೆನ, ಈ ಫಿಲ್ಮ್ ಎಲ್ಲ ನಡೆದಿದ್ದು ಹೊಸಪೇಟೆಲ್ಲೇ. ಸೊ ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹೊಸಪೇಟೆಲ್ಲೇ ಇತ್ತು. ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು, ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದವರು ಒಬ್ಬರೇ. ಎಲ್ಲರೂ ಟೆಕ್ನಿಷಿಯನ್ ಸಂಪರ್ಕದಲ್ಲಿದ್ದು ಅವರು ಮತ್ತು ಈಶ್ವರಪ್ಪ ಸರ್ ತುಂಬ ಕೆಲಸ ಮಾಡಿದ್ದಾರೆ. ಅಲ್ಲಿ ತಿಪ್ಪೇಸ್ವಾಮಿ ಸರ್ ತುಂಬ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫಿಲ್ಮ್ ಅಂತ ಹೇಳ್ಕೊಳ್ತಿಲ್ಲ, ನಾನು ತುಂಬ ಫಿಲ್ಮ್ ಮಾಡ್ತೀನಿ, ಬಟ್ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ, ಎಂಟರ್ಟೈನಿಂಗ್ ಆಗಿದೆ, ಅದ್ಭುತವಾಗಿದೆ. ಪ್ರೆಸ್ ಅವರು ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ ಫಿಲ್ಮ್ನ ಜನರಿಗೆ ತಲುಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ. ಫಿಲ್ಮ್ ರಿಲೀಸ್ ಹಂತದಲ್ಲಿದೆ, ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಸಿಕ್ಕಿದೆ. ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ 2 ಫಿಲ್ಮ್ ನಾನು ಡೈರೆಕ್ಷನ್ ಮಾಡಿರೋ 2 ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ಲಿಖಿತ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ. ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ನನ್ನ ಜೊತೆ 6ನೇ ಫಿಲ್ಮ್ 7ನೇ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ. ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ. ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನರಿಗೆ ತಲುಪಿಸ್ತಾರೆ ಅಂತ ನಂಬಿಕೆ ಇದೆ. ಫಿಲ್ಮ್ ಗೆಲ್ಲಿಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ವೇದಿಕೆ ಮೇಲೆ ನಾನು ಏನು ಅಂದ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ 2018ರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು. ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ. ಈಗ 2018ರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ. ಅವರು ಈ ಟೀಮಲ್ಲಿ ಇಲ್ಲ, ಅದು ಒಂದು ನನಗೆ ಬೇಜಾರು. ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತು ಅಭಿಷೇಕ್ ಅಂತ, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ, 2018ರಲ್ಲಿ ಮಾಡಿದ್ದೆ. ಇದು ಒಂದು ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನೊಂದು ಕೊಲಿಗ್ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು. ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು? ಅವ್ರ ಸರ್ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ರು. ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ, ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ, ಹೋರಾಟಗಾರನಾಗಿ, ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ. ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ, ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪ್ಪೇಶನ್ನ. ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್, ಈ ಕೇಳ್ರಿ, ಅದೇನು ಕೇಳ್ರಿ, ಯಾವುದು ನಿಂದಿರ್ಬಾರ್ದು, ಓಡ್ತಾನೆ ಇರ್ಬೇಕು, ಓಡ್ಸಂಗೆ ಕೇಳ್ರಿ ಅಂತ ಹೇಳಿದ್ರು. ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ, ಯಾಕೆ ನಿಲ್ಸಿದ್ರಿ ಅಂತ. ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ, ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ, ಹಳೆ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾಗೆ ಹೀರೋ ಆಗಿ ಮಾಡ್ಬೇಕಂತ ಇತ್ತು. ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಗ ಮತ್ತೆ ಪುನಃ ಒಂದು ಸರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ವೆಂಕಟೇಶ್ ಸರ್ ಹತ್ರ ಕೂತ್ಕೊಂಡಿವಿ. ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ. ಇಲ್ಲ ಮಾಡ್ರಿ, ನೀವು ಮಾಡ್ತೀರಿ, ಯಾಕೆ ಟೈಮ್ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದು ನಮಗೆ ಆಗಲಿಲ್ಲ. ಆ ಟೈಮಿಗೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಸಿನಿಮಾ 8 ವರ್ಷ ಸತತವಾಗಿ ನಾವು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. 8 ವರ್ಷ ಈ ಸಿನಿಮಾಗೆ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದ್ರೆ, ಸಿನಿಮಾ ಏನೋ ಮಾಡೋಕೆ ಬಂದರು. ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ, ಅಲ್ಲಿ ಹೋದ್ರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ, ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ, ಸಿನಿಮಾಗೆ ಹೋಗ್ಬೇಡ್ರಿ ಅಂದ್ರು. ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗೆ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು
ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಹಂತಕ್ಕೆ ನಾವು ನಮಗೆ ತಂದು ಕೊಟ್ಟಂತ ಬಸವರಾಜ್ ಸರ್ಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ತಿಪ್ಪೇಶ್ ಅಣ್ಣಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವರು ನನಗೆ ಅಣ್ಣಕ್ಕಿಂತ ಹೆಚ್ಚು. ಯಾಕಂದ್ರೆ ಅವರು ಪ್ರತಿಯೊಬ್ಬರ ಹತ್ರನೂ ನಿಷ್ಠುರವಾಗಿ ಲಾಸ್ಟ್ ನಾನು ಕೂಡ ಅವರಿಗೆ ಬೇಜಾರಾಗಿ ಮಾತಾಡಿದ್ದೀನಿ ಸರ್. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ಬರು, ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ, ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ. ನಾನು ಮಾಡೋಕ್ಕಾಗ್ಲಾರ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತೇಳಿ ಬಸವರಾಜ್ ಸರ್ ಹೇಳಿದ್ರು, ಇಲ್ಲ ಮಾಡೋಣ, ಇದು ಏನೇ ಇರಲಿ ಯಾರು ಹೆಂಗೆ ಇರಲಪ್ಪ, ನಾವು ಸಿನಿಮಾ ಮಾಡ್ತೀವಿ, ಕಲಾವಿದರನ್ನ ಬೆಳೆಸ್ತೀವಿ, ಕನ್ನಡ ಭಾಷೆನ ಕನ್ನಡ ಚಿತ್ರರಂಗನ ನಾವು ಬೆಳೆಸೋಣ, ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ, ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಾರ್ದಂಗೆ ಸಿನಿಮಾ ಮುಗಿಸ್ರಿ ಅಂತ ಹೇಳಿದ್ರು. ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು, ನಾನು ಆಗಿದ್ದೆ ಯಾಕಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇದಾವೆ ಇಲ್ಲಿ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ಜನ ಕಷ್ಟ ಬಿದ್ದಾರೆ. ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಎಲ್ರದ್ದು ಕೆಲಸ ಇದೆ ಇದರಲ್ಲಿ, ಯಾರು ಮಾಡಿಲ್ಲ ಅಂತಲ್ಲ, ವ್ಯತ್ಯಾಸಗಳಾದ್ಮೇಲೆ ಜೊತೆಗೆ ನಿಂತು ಸಿನಿಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ. ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಯಾರೇ ಹೊಸ ತಂಡ ಬಂದರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ. ಆಮೇಲೆ ಈ ಸಿನಿಮಾಗೆ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದರೆ ಅವರು ಯತೀಶ್ ಕುಮಾರ್ ಅಂತ, ಅವರು ನಮ್ಮ ಕೊನೆವರೆಗೆ ನಮ್ಗೆ ಏನು ಮಾತು ಕೊಟ್ಟಿದ್ರು ಆ ಮಾತುವರೆಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡನ್ನ ಮತ್ತು ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು 3 ಸಾಂಗು ಅವ್ರು ಹೇಳಿದ ಪ್ರಕಾರನೇ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಏನು ಅನ್ಕೊಂಡಿದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ. ಅದನ್ನ ಆ್ಯಕ್ಚುಲಿ ನಾವು 2 ಸಾಂಗ್ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಅದನ್ನ ಬೇಡ ಒಂದೇ ಮಾಡೋಣ, ಮಾಡಿದ್ಮೇಲೆ ನೋಡೋಣ ಮುಂದೆ. ಇವಾಗ ನಾವು ರಿಲೀಸಿಗೆ ನಾವು ಇನ್ನೊಂದು 15 ದಿನದಲ್ಲಿ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಅದು ಆದ ತಕ್ಷಣ ನಾನು ಮುಂದಿನ ದಿನದಲ್ಲಿ ಒಂದು ಇದೇ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಅನೌನ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆ ಡೇಟ್. ಹಾಗೇನೆ ಈ ಒಂದು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತೆ ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೋಮಲ್ ಮತ್ತು ಜೀವಿತ ರಾಜಚರಣ್ ಅಂತ ಅವರು ಮೇನ್ ಲೀಡ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರದ್ದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅವ್ರದ್ದು. ಈ ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ವಿ, ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇ ರೀತಿ ಫೈಟ್ ಮಾಸ್ಟರ್ಸ್ ವೈಲೆಂಟ್ ವೇಲ್ ಅವರು ಬಂದಿದ್ದಾರೆ, ಅವ್ರನ್ನ ಈ ವೇದಿಕೆ ಮೇಲೆ ಇಲ್ಲದಕ್ಕೆ ಅಲ್ಲೇ ಇದ್ದಾರೆ ಸರ್. ಅವರೊಂದು ಮತ್ತೆ ಇದಕ್ಕೆ ನಾವು ಅಲ್ಟಿಮೇಟ್ ಶಿವ ಅವರು ಕೂಡ ಮಾಡಿದ್ದಾರೆ. ಮತ್ತೆ ಜಾನಿ ಮಾಸ್ಟರ್ ಅವರು ಮಾಡಿದ್ದಾರೆ. ಇಲ್ಲಿ ಈ ಸಿನಿಮಾದಲ್ಲಿ 6 ಫೈಟ್ 5 ಸಾಂಗ್ ಇದೆ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು. ಇದು ಹೇಳಿದ್ರು ನಿರ್ದೇಶಕರು ಹೇಳಿದ ಹಾಗೆ, ಅದು ಗದೆ ಸುತ್ತಮುತ್ತ ನಡೆಯುವಂತ ಅದು ಡಿವೈನ್ ಆಗಿ ತಗೊಂಡೋಗಿರೋ ಒಂದು ಕತೆ. ಆ ಕಥೆಯಲ್ಲಿ ಕೆಲವೊಂದು ಅಂಶಗಳಿವೆ. ಗದೆ ಯಾಕೆ ಅಲ್ಲಿ ಕಳ್ಳತನ ಆಗುತ್ತೆ, ಯಾಕೆ ಆ ಒಂದು ಗದೆಗೋಸ್ಕರ ಮೊದಲು ಲೀಡಿಂಗ್ ಹೀರೋ ಯಾಕೆ ಅದು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಅನ್ನೋದಕ್ಕೆ ಒಂದು ಕತೆ ಇದೆ. ಅದಾದ ನಂತರ ನಾನು ಇಂಟರ್ವಲ್ ಇಂದ ನಾನು ದಿದೇ ಅರ್ಧದಲ್ಲಿ ನಾಯಕನಾಗಿ ನಾನು ಬರ್ತೀನಿ. ಬಂದ ತಕ್ಷಣ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಾವೆಲ್ಲರೂ ಎಲ್ಲ ಈ ಟೀಮಲ್ಲಿ ಎಲ್ರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಾವು ಹೊಸ ತಂಡ, ನಾವು ಏನೇ ಮಾತಾಡಿದ್ರು ಕೂಡ
ಈ ವೇದಿಕೆ ಮೇಲೆ ಎಲ್ಲರೂ ಹಿರಿಯರು ಬಂದಿದ್ರಿ, ನಿಮ್ಮ ಹೆಸರೆಲ್ಲ ಬಿಟ್ಟಿದ್ದೀನಿ. ಈಗ ನಾನು ಕರೆದಿದ್ದಕ್ಕೆ ಬಂದಂಥ ನನ್ನ ಅಣ್ಣ ಸಹೋದರ ಗುಜ್ಜಲ್ ರಾಘವ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಪ್ರಸನ್ನ ಭೋಜಶೆಟ್ಟರ್. ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು. ತುಂಬಾ ಖುಷಿ ಆಗ್ತಾ ಇದೆ. ಒಂದು 7-8 ವರ್ಷಗಳ ಹಿಂದೆ ನಮ್ಮ ತಂದೆಯವರಿದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್, ಅವರು ಪತ್ರಕರ್ತರು ಶಿವಕುಮಾರ್ ಬೋಜಶೆಟ್ಟರ್ ಅಂತ. ನಾನು ARMN ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ನ ಮೀಟ್ ಮಾಡಿದ್ದೆ, ತಂದೆ ಅವ್ರದ್ದು ಆಪ್ತ ಮಿತ್ರರು. ಸೊ ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಬ್ಲೆಸ್ಸಿಂಗ್ಸಿಂದ ಇವತ್ತು ಅವ್ರ ಜೊತೆನೇ ವೇದಿಕೆ ಹಂಚ್ಕೊತಾ ಇದ್ದೀನಿ ಎಂದು ತುಂಬಾ ಖುಷಿ ಆಗ್ತಾ ಇದೆ. ತಂದೆಯವರಿದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ. ಅವರು ನೀಡಿರುವಂಥ 3 ಸಾಂಗಲ್ಲಿ ನಾನು ಒಂದು ಸಾಂಗ್ನ ಕೇಳಿದ್ದೀನಿ ಕೂಡ, ತುಂಬಾ ಅದ್ಭುತವಾಗಿದೆ. ಚಿತ್ರ ಮೇಡಮ್ ಅವ್ರು ಹಾಡಿದ್ದು. ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ. ಈ ವಿಡಿಯೋದಲ್ಲಿ ನೋಡಿದ್ರಿ, ಅವರು ಹಲೋ ಶ್ರೀರಾಮನ್ ಥರನೇ ಕಂಡ್ರು. ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೇ ಇದೆ. ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ, ಎಡಿಟಿಂಗ್ ಆಗಿದೆ, ತುಂಬ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ. ನನಗೆ ತುಂಬಾ ಖುಷಿ ಆಗ್ತು. ಯಾಕಂದರೆ ಒಂದು ಸಾಂಗ್, ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ. ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ. ಹಾಗೆ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು. ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಅವ್ರಿಗೆ ಕನ್ನಡ ಬರಲ್ಲ, ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಿಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಖುಷಿ ಆಯಿತು. ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಬಂದಿರುವಂತಹ ಪತ್ರಿಕೋದ್ಯಮವರಿಗೆ ನಮಿಸುತ್ತಾ, ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.